ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಬಿಕಾಸ್ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಬ್ಲಾಗ್ ಮಾಡಿರೋ ಅಂಥ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಏನು ಅಂದರೆ ನೀವು ನೋಡ್ಬೋದು ಇವಾಗ ಆಲ್ಮೋಸ್ಟ್ ನಂದೆಲ್ಲ ಮೇಕಪ್ ಆಗಲಿ, ಸ್ಯಾರಿ ಆಗಲಿ, ಎವ್ರಿಥಿಂಗ್ ಡನ್ ಆಗಿದೆ. ಸೊ ನನ್ನ ಶೂಟ್ ಹೇಗಾಗುತ್ತೆ, ಹಾಗೆ ನಾವು ಯಾವ ಥರ ವಿಡಿಯೋ ಮಾಡಿದ್ವೋ, ಏನೆಲ್ಲ ಶೂಟಲ್ಲಿ ಆಯಿತು ಅನ್ನೋದು ಕೂಡ ಕಂಟಿನ್ಯೂಟಿ ವಿಡಿಯೋ ಇದೆ. ಸೊ ಕಂಪ್ಲೀಟಾಗಿ ನೋಡೋದು ಮಾತ್ರ ಈ ವಿಡಿಯೋನ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಸೊ ನಾನು ಕ್ಯಾಬ್ ಈಗ ಬುಕ್ ಮಾಡಬೇಕು, ಹಾಗೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮಾಡ್ಕೊಂಡು ನಾನು ಹೊರಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಸೊ ನಾನು ಶೂಟ್ ಲೊಕೇಶನಲ್ಲಿ ಸಿಗೋಣ. ಬಾಯ್. ಹಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇವತ್ತು ಬಾತ್ ಮಾಡ್ತಿದ್ದೀನಿ ಆ್ಯಂಡ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಬಿಕಾಸ್ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿರೋದ್ರಿಂದ. ಸೊ ಇವತ್ತು ಫಸ್ಟ್ ಬ್ಲಾಗ್ ಮಾಡ್ತಿರೋದು, ಹಾಗಾಗಿ ನಾನು ಬಾತ್ ಮಾಡ್ತಾಯಿದ್ದೀನಿ. ಬಿಕಾಸ್ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಬಟಾಣಿ ಬಾತ್ ಮಾಡ್ತಿದ್ದೆ. ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು, ಹಾಗಾಗಿ ಸೊ ಈ ಬಾತ್ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ, ಟೈಮ್ ಇಲ್ಲ. ಹಾಗಾಗಿ ಅಷ್ಟರಲ್ಲಿ ಇವತ್ತು ಬೆಳಿಗ್ಗೆ ನಾನು ಅದರ ಸ್ಕ್ವೆರಿಲ್ ಬಂತು, ಅವನಿಗೆ ಏನಾದ್ರು ತಿನ್ನೋದಕ್ಕೆ ಕೊಡಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಹತ್ರ ಓಡಿ ಬರ್ತಾನೆ ಏನಾದ್ರು ಕೊಡಿ ತಿನ್ನೋದಕ್ಕಿದ್ರೆ ಅಂತ. ಹಾಗಾಗಿ ಅವನಿಗೂ ತಿನ್ನೋದಕ್ಕೆ ಕೊಟ್ಬಿಟ್ಟು ನಾನಿವಾಗ ಸ್ನಾನ ಮಾಡೋಕ್ಕೆ ಹೋಗಬೇಕು. ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ ನಾನು. ಸೊ ಸ್ನಾನ ಮಾಡ್ಕೊಂಡ ತಕ್ಷಣ ನನ್ನ ಮೇಕ್ ಓವರ್ ಮಾಡೋದು, ಹೇಗೆ ಮೇಕ್ ಓವರ್ ಮಾಡ್ಕೋತೀನಿ ಅನ್ನೋದು ನೆಕ್ಸ್ಟ್. ಸೊ ನಾನು ಅದನ್ನು ವಿಡಿಯೋ ಮಾಡಬೇಕು. ಹಾಗಾಗಿ ಸೊ ಇದನ್ನು ಎಷ್ಟಾಗುತ್ತೆ ಅಷ್ಟು ಬೇಗ ಕ್ವಿಕ್ಕಾಗಿ ಬಾತ್ ಮಾಡಿದ್ದೀನಿ. ಸೊ ನನಗಂತೂ ಬಾತ್ ಯೂಶ್ವಲಿ ಇಷ್ಟ. ಸೊ ನನ್ನ ಫೇವ್ರೆಟ್ ಕೂಡ ಹೌದು, ಹಾಗಾಗಿ ಬೇಗ ಆಗುತ್ತೆ ಅಂತ. ನಾನಿವತ್ತು ಜುಡಿಯೋ ಅವ್ರದ್ದು ನೈಲ್ ಪಾಲಿಶ್ ಹಚ್ಕೋತಾ ಇದ್ದೀನಿ. ಈ ನೈಲ್ ಪಾಲಿಶ್ ನನಗೆ ತುಂಬಾ ಫೇವ್ರೇಟ್ ಅನ್ಬೋದು. ಯಾಕೆ ಅಂತ ನಾನು ಈ ನೈಲ್ ಪಾಲಿಶ್ ಬಗ್ಗೆನೇ ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಬೇಗ ಮಾಡ್ಕೊಬೇಕು. ಬಿಕಾಸ್ ಆಲ್ರೆಡಿ ನಂಗೆ ಲೇಟ್ ಆಗಿಬಿಟ್ಟಿದ್ದೆ, 10 ಇವಾಗ. ಇನ್ನು 12ಗೆಲ್ಲ ನಾನು ಅಲ್ಲಿರಬೇಕು. 12 ಅಷ್ಟರಲ್ಲಿ ನನ್ನ ಮೇಕಪ್, ನನ್ನ ಸ್ಯಾರಿ ಡ್ರಾಪಿಂಗ್, ನನ್ನ ಹೇರ್ ಸ್ಟೈಲ್ ಎಲ್ಲ ಸೆಲ್ಫ್ ನಾನೇ ಮಾಡ್ಕೊಬೇಕು. ನೋಡೋಣ ಹೇರ್ ಸ್ಟೈಲ್ಗೆ ನನ್ನ ಫ್ರೆಂಡ್ಸ್ ಯಾರು ಸಿಗ್ತಾರಾ ಅಂತ. ಸಿಕ್ಕಿದ್ರೆ ಓಕೆ, ಬಟ್ ಇಲ್ಲ ಅಂದರೆ ನಾನೇ ಮಾಡ್ಕೊಳ್ಳೋದಿಲ್ಲ. ತುಂಬ ಕಷ್ಟ, ಅದರಲ್ಲೂ ಹೇರ್ ಸ್ಟೈಲ್ ಏನು ಬೇಕಾದರೂ ಮಾಡ್ಕೊಡ್ತೀನಿ. ನನಗೆ ಹೇರ್ ಸ್ಟೈಲ್ ಸೆಲ್ಫ್ ಮಾಡ್ಕೊಳ್ಳೋದಂದ್ರೆ ಬಿಕಾಸ್ ಆಗೋದಿಲ್ಲ. ಹಾಕ್ಕೊಂಡಿದ್ದೀನಿ ಬಟ್ ಟೈಮ್ ಇಲ್ಲ. ಜಸ್ಟ್ ಹಾಕ್ಕೊಂಡಿರೋದ್ರ ಮೇಲೇ ಇನ್ನೊಂದು ಕೋಟ್ ಹಾಕಿದ್ದೀನಿ. ನೋಡೋಣ. ಸೊ ಬನ್ನಿ, ಇವಾಗ ನಾನು ರೆಡಿ ಆಗ್ತೀನಿ. ಸೊ ನಾನು ಹೇಗೆ ಮೇಕ್ ಓವರ್ ಮಾಡ್ಕೊತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಎಲ್ಲರೂ ನನ್ನ ಬ್ಲಾಗ್ ಚಾನಲ್ಗೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸೊ ನಾನಿವತ್ತು ನನ್ನ ಮೇಕಪ್ ಬಗ್ಗೆನೇ ವಿಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ಅದು ನಾನು ಸೆಲ್ಫೇ ಮಾಡ್ಕೋತಾ ಇದ್ದೀನಿ. ನಾನು ಎಮೋಲಿನವ್ರದ್ದು ಮಾಯ್ಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ. ಸೊ PS ಇದು 0 ಪೋರ್ ಹಾಕೋತಾ ಇದ್ದೀನಿ. ಜಸ್ಟ್ ಪೋರ್ಗೆ ಆಯ್ತು. ನೆಕ್ಸ್ಟ್ ಕನ್ಸಿಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು LA ಗರ್ಲ್ದು ಕನ್ಸಿಲರ್. ಸೊ ನಾನು ಇದೇ ಹಚ್ಚೋದು ಬಿಕಾಸ್ ನನಗೆ ಅಂಥ ಡಾರ್ಕ್ ಸರ್ಕಲ್ ಜಾಸ್ತಿ ಇಲ್ಲ. ಸೊ ಎಲ್ಲೆಲ್ಲಿದೆ ನಾನು ಜಸ್ಟ್ ಅಲ್ಲಿಗಷ್ಟೇ ಲೈಟಾಗಿ ಅಪ್ಲೈ ಮಾಡ್ತಿದ್ದೀನಿ. ಓಕೆ, ನನ್ನ ಡಾರ್ಕ್ ಸರ್ಕಲ್ ಕವರ್ ಆಗಿದೆ. ಸೊ ಇವಾಗ ನಾನು ಫೌಂಡೇಶನ್ ಹಚ್ಕೋತಾ ಇದ್ದೀನಿ. ಸೊ ನಾನು ಫೌಂಡೇಶನ್ ಶಾಪರಲ್ಲಿ ಇವತ್ತು ಯೂಸ್ ಮಾಡ್ತಿದ್ದೀನಿ. ಇದೊಂಥರ ವೈರಲ್ ಫೌಂಡೇಶನ್ ಅನ್ಬೋದು. ಸೊ ನನ್ನ ಫೇವ್ರೆಟ್. ಸೊ ಇದು ನಾನು ಪರ್ಸ್ನಲ್ಗೆ ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ನಿಮಿಷ ಬರ್ತಾನೆ ಇಲ್ಲ.
ಓಕೆ, ಇದನ್ನು ಜಾಸ್ತಿ ಅಪ್ಲೈ ಮಾಡಲ್ಲ, ಲೈಟಾಗಿ ಅಷ್ಟೇ ನಾನಿಷ್ಟೇ ತೊಗೊಂಡಿರೋದು. ನೋಡಿ, ತುಂಬ ಲೈಟ್ ವೇಟ್ ಮೇಕಪ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಫೌಂಡೇಶನ್ ಲೈಟಾಗಿ ಹಾಕ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಹೈ ಹತ್ರ ಹಾಕಿರಲಿಲ್ಲ, ಸೊ ಹೈ ಹತ್ರ ಸ್ವಲ್ಪ ಫೌಂಡೇಶನ್ ಇಟ್ಕೊಂಡಿದ್ದೀನಿ. ಫೈನಲ್ ಆಗಿ ನನ್ನ ಫೌಂಡೇಶನ್ ಡನ್ ಆಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ಬಂದು ಹೈಲೈಟಿಂಗ್ ಮಾಡ್ತಾಯಿದ್ದೀನಿ. ಸೊ ಹೈಲೈಟಿಂಗಿಗೆ ನಾನು ಬೇರೆ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಫಾರೆವರ್ 52 ಯೂಸ್ ಮಾಡ್ತಾಯಿದ್ದೀನಿ. ಇದು ನಂಗೆ ಹೈಲೈಟರ್ಗೆ ಸಾಕು. ಸೊ ನಾನು ಐ ಹತ್ರ ಅಷ್ಟೇ ಒಂದು ಸ್ವಲ್ಪನೇ ಹಾಕ್ತಿದ್ದೀನಿ, ಜಸ್ಟ್ ಹೈಲೈಟಿಂಗ್. ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಯಾವ ರೀತಿ ಹೈಲೈಟಿಂಗ್ ಆಗ್ತಿದೆ. ಇದು ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು, ಫಾರೆವರ್ 52. ಈ ಫೌಂಡೇಶನ್ ಅಂತೂ ತುಂಬ ಲಾಂಗ್ ಸ್ಟೇ ಇರುತ್ತೆ, ಅಂದರೆ ತುಂಬಾ ಚೆನ್ನಾಗೂ ಇರುತ್ತೆ. ನಾನು ಹೈಲೈಟ್ ಪಾರ್ಟಲ್ಲಷ್ಟೇ ನಾನು ಜಸ್ಟ್ ಸ್ವಲ್ಪನೇ ಅಪ್ಲೈ ಮಾಡೋದು. ಅದು ಎಷ್ಟು ಕವರೇಜ್ ಕೊಡುತ್ತೆ ಅಂದರೆ ಕಂಪ್ಲೀಟ್ಲಿ ತುಂಬಾ ಕವರೇಜ್ ಕೊಡುತ್ತೆ ಇದು. ಆ್ಯಂಡ್ ನಾನು ಇವಾಗ ಕಾಂಟೂರ್ ಮಾಡ್ಕೊತೀನಿ. ಓಕೆ, ಜಸ್ಟ್ ನಾನು ಕಾಂಟೂರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಕಾಂಟೂರ್ಗೆ ಯೂಶ್ವಲಿ ಇದೇ ಬ್ರಷ್ ಯೂಸ್ ಮಾಡೋದು, ಬಿಕಾಸ್ ಇದರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಹಾಗಾಗಿ ಸೊ ನೋಡಿ ಎಷ್ಟು ಈಸಿಯಾಗಿ ಹೋಗುತ್ತೆ. ಸೊ ಇದೆಲ್ಲ ಸೆಲ್ಫ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಅದು ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು. ಆ್ಯಂಡ್ ಜಸ್ಟ್ ನಾನು ಕೀಳ್ಕಗಷ್ಟೇ ಹೈಲೈಟಿಂಗ್. ಸೊ ಅದಕ್ಕೂ ನಾನು ಇದೇ ಬ್ರಷಲ್ಲಿ ಜಸ್ಟ್ ಹೀಗೆ ಮಾಡಿಬಿಡ್ತೀನಿ. ಸೊ ನೋಡಿ, ಲೆಟ್ಸ್ ಇಟ್. ಸೊ ನೋಸ್ ಕಾಂಟೂರ್ ಆಲ್ರೆಡಿ ಡನ್ ಆಗಿದೆ. ಸೊ ಕಾಂಟೂರ್ ಮುಗೀತು. ಆ್ಯಂಡ್ ಲಾಸ್ಟಲ್ಲಿ ನಾನು ಇಲ್ಲಿಗೆ ನಾನು ಕಾಂಟೂರ್ ಮಾಡಿರಲಿಲ್ಲ, ಇದೊಂದು ಸ್ವಲ್ಪ ಲೈಟಾಗಿ ಮಾಡ್ಕೊತಾ ಇದ್ದೀನಿ. ಸಾರಿ, ಹೈಲೈಟಿಂಗ್ ಹಾಕಿರಲಿಲ್ಲ. ಸೊ ನಮ್ಮದು ಮೇಕಪ್ ಅಂತೂ ಸಿಂಪಲ್ಲಾಗಿ ಡನ್ ಆಗಿದೆ. ಆ್ಯಂಡ್ ನಾನೀಗ ನೆಕ್ಸ್ಟ್ ಬ್ಲಷ್ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದಾದಮೇಲೆ ಯೂಶ್ವಲಿ ಬ್ಲಷ್ ಅಂತ ಬಂದಾಗ ಲಿಕ್ವಿಡ್ ಬ್ಲಷ್ಗೆ ಹೋಗೋದು. ಸೊ ಅದು ಒಂಥರ ನಂಗೆ ಈಸಿ ಅಪ್ಲೈ ಮಾಡೋದಕ್ಕೆ. ಓಕೆ, ಇವಾಗ ನಾನು ಬ್ಲಷ್ ಅಪ್ಲೈ ಮಾಡ್ಕೊಳ್ಳೋಣ.
ಆ್ಯಕ್ಚುಲಿ ನಾನು ಇದೇ ಬ್ರಷಲ್ಲಿ ಬ್ಲಷ್ ಅಪ್ಲೈ ಮಾಡೋದು. ಸೊ ನಾನು ಬ್ಲಷ್ ಬಂದು ಫಾರೆವರ್ 52 ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಈ ಬ್ಲಷ್ ಜೊತೆಗೆ ಸ್ವಲ್ಪ ನಾನು ಯೂಶ್ವಲಿ ಫೌಂಡೇಶನ್ ಮಿಕ್ಸ್ ಮಾಡಿ ನನಗೆ ಅಭ್ಯಾಸ ಇದೆ. ಅದು ನನಗೆ ಬ್ಲಷ್ ತುಂಬ ಡಾರ್ಕ್ ಇಷ್ಟ ಇಲ್ಲ. ಸೊ ನಾನು ಲೈಟಾಗಿ ಹಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಜಸ್ಟ್ ಇದಕ್ಕೆ ಸ್ವಲ್ಪ ಅಷ್ಟೇ ಫೌಂಡೇಶನ್ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಬ್ಲೆಂಡ್ ಆಗಿಬಿಡ್ತು. ಸೊ ಅದಕ್ಕೆ ನಾನು ಲೈಟಾಗಿ ಫೌಂಡೇಶನ್ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ನನ್ನ ಬ್ಲಷ್ ಕೂಡ ಹೆವಿ ಫೀಲ್ ಆಗೋಲ್ಲ, ತುಂಬ ಡಾರ್ಕ್ ಅಂತ ಅನಿಸಲ್ಲ. ನನ್ನ ಸ್ಕಿನ್ ಟೋನಿಗೆ ಏನು ಬೇಕೋ ಆ ಕಲರ್ ನಾನು ಮಿಕ್ಸ್ ಮಾಡಿಕೊಂಡು ಸೊ ಯಾವಾಗಲೂ ನಾನು ಇದೇ ರೀತಿ ಬ್ಲಷ್ನ ಅಪ್ಲೈ ಮಾಡ್ಕೊಳ್ಳೋದು ಸೆಲ್ಫು. ಲೈಟಾಗಿ ಯಸ್ ನಾನು ಬ್ಲಷ್ ಆಗಿದೆ. ಸೊ ಕಂಪ್ಲೀಟಾಗಿ ಬ್ಲಷಿಯಾಗಿ ಕಾಣಿಸ್ತಿದ್ದೀನ ಮೇ ಬಿ. ಎಸ್ ಅದಾದಮೇಲೆ ಸೊ ನಾವು ನೀಟಾಗಿ ನಮ್ಮ ಮೇಕಪ್ನ ಲೂಸ್ ಪೌಡರಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋಣ ಈಗ. ನಾನು ಎಲ್ಲೇ ಗರ್ಲ್ ಅವ್ರದ್ದು ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಎಲ್ಲೇ ಗರ್ಲ್ ಅವ್ರದ್ದು. ಸೊ ನಾನು ಹೈ ಹತ್ರ ಎಲ್ಲ ನೀಟಾಗಿ ಲಾಸ್ಟ್ ಒಂದು ಟಚಪ್ ಮಾಡ್ಕೊಂಡ್ಬರ್ತೀನಿ. ಆಮೇಲೆ ಬ್ಲಷ್ ಹಾಕಿದ್ಮೇಲೆ ಲೂಸ್ ಪೌಡರ್ ಹಾಕಿದ್ಮೇಲೆ ನಾನು ಏನೂ ಮಾಡ್ಕೊಳಕ್ಕಾಗಲ್ಲ. ಎಸ್ ಒಂದು ಸ್ವಲ್ಪ ಫೌಂಡೇಶನ್ ಬೇಕಿತ್ತು, ಅಪ್ಲೈ ಆಗಿರಲಿಲ್ಲ ಕ್ಲೀನಾಗಿ. Now it's completely, I think, almost done ಆಗಿದೆ. ಸೊ ಹೀಗೆ ಮಾಡ್ಕೊಂಡಿರೋ ಮೇಕಪ್, ಹಾಗಾಗಿ ಸ್ವಲ್ಪ ಸೆಟ್ ಆಗಬೇಕು. ಇನ್ನು ಏನೂ ಆಗಿಲ್ಲ ಇದು. ನಂಗೆ ಯೂಶ್ವಲಿ ಮೇಕಪ್ ಹೆವಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಲೈಟಾಗಿ ಎಲ್ಲ ಮಾಡ್ಕೋತಾ ಇರೋದು. ಸೊ ಫೈನಲಿ ನಾನು ಜಸ್ಟ್ ಲೂಸ್ ಪೌಡರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಹೈ ಹತ್ರ ಮಾಡ್ಕೊಂಬಿಡ್ತೀನಿ, ಬಿಕಾಸ್ ಲೈನ್ಸ್ ಕುತ್ಕೊಂಡ್ಬಿಡುತ್ತೆ. ಸೊ ಹೈ ಹತ್ರ ನಾನು ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟ್ ಲುಕ್ ಕವರ್ ಆಗಿದೆ ಈಗ ನಂದು ಮೇಕಪ್ದೇನಿದೆ. ಸೊ ಜಸ್ಟ್ ನನ್ನ ನೆಕ್ ಪಾರ್ಟಿಗೆ ಏನಿದೆ ಸ್ವಲ್ಪ ನಾನು ಲೈಟಾಗಿ ಫೌಂಡೇಶನ್ ತೊಗೊಂಡು ಸೊ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೇನೆ.
ಬಿಕಾಸ್ ನೆಕ್ಕಿಗೂ ನೀರಿರುತ್ತೆ, ಬರೀ ಫೇಸಿಗೆ ಮಾಡಿಕೊಂಡ್ರೆ ಆಗೋಲ್ಲ. ಸೊ ಹಾಗಾಗಿ ಜಸ್ಟ್ ನಾನು ಅದಕ್ಕೆ ಫಸ್ಟ್ ಮಾಯ್ಶ್ಚರೈಸರ್ ಹಾಕೋತಾ ಇದ್ದೀನಿ. ಸೊ ಹಾಗಿದೆ. ಸೊ ಫೌಂಡೇಶನ್ ಲೈಟಾಗಿ ಅಷ್ಟೇ. ಎಸ್, ಫೌಂಡೇಶನ್ ಡನ್. ಸೊ ಇವಾಗ ನಾನು ಆ್ಯಕ್ಚುಲಿ ಐ ಮೇಕಪ್ ಮಾಡ್ಕೊಂಡಿಲ್ಲ. ಸೊ ನಾನು ಐಗೆ ಏನೂ ಮಾಡ್ತಿಲ್ಲ, ತುಂಬಾ ಕಂಪ್ಲೀಟಾಗಿ ಲೈಟ್ ವೆಯ್ಟ್ ಐ ಮೇಕಪ್ ಮಾಡ್ತಾಯಿದ್ದೀನಿ. ಈ ಐ ಮೇಕಪ್ಗೆ ನಮಗೆ ಜಾಸ್ತಿ ಐ ಶ್ಯಾಡೋ ಆಗಲಿ ಏನೂ ಬೇಕಾಗಿಲ್ಲ. ಸೊ ಸಿಂಪಲ್ ಐ ಮೇಕಪ್ ಅಂತಲೇ ಅನ್ಬೋದು. ಸೊ ನಾನು ಚೂರು ಲೈಟಾಗಿ ಸ್ವಲ್ಪ ಕನ್ಸೀಲರ್ ಎತ್ಕೊಂಡಿದ್ದೀನಿ ಆ್ಯಂಡ್ ಜಸ್ಟ್ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದು ಮಿನಿ ಬ್ಲೆಂಡರ್. ನನ್ನ ಐ ಮೇಕಪ್ಗಂತೂ ಇದು ತುಂಬಾ ನನಗೆ ಯೂಸ್ ಆಗುತ್ತೆ. ಸೊ ನೀವು ನೋಡ್ಬೋದು, ನಾನು ಜಸ್ಟ್ ಇಷ್ಟೇ ಅಪ್ಲೈ ಮಾಡ್ಕೊಂಡಿರೋದು, ಜಾಸ್ತಿ ಅಪ್ಲೈ ಮಾಡೋಲ್ಲ ನಾನು. ಸೊ ಅಷ್ಟೇ. ಅದಾದಮೇಲೆ ಲಾಸ್ಟಲ್ಲಿ ಇದಕ್ಕೂ ನಾನು ಲೈಟಾಗಿ ಲೂಸ್ ಪೌಡರಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಲೂಸ್ ಪೌಡರಲ್ಲಿ ನಾನು ಸೆಟ್ ಮಾಡಿಕೊಂಡ್ರೆ ಸಾಕು ಇದನ್ನು. ಆ್ಯಕ್ಚುಲಿ ಕಂಪ್ಲೀಟ್ಲಿ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ನಾನು ಐ ಮೇಕಪ್ ಹೋಗ್ತಾ ಇದ್ದೀನಿ. ಎಸ್, ನನ್ನ ಐ ಮೇಕಪ್ಗೆ ಹುಡಾ ಅವ್ರದ್ದು ನಾಟಿ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ಈ ಪ್ಯಾಲೆಟಲ್ಲಿ ನಾನು ಜಾಸ್ತಿ ಈ ಶೇಡ್ಸ್, ಸ್ವಲ್ಪ ನ್ಯೂಡ್ ಶೇಡ್ಸ್ ಏನಿದೆ ಅದೇ ಯೂಸ್ ಮಾಡೋದು. ಸೊ ಇವತ್ತು ನಾನು ಐ ಮೇಕಪ್ಗೆ ಜಸ್ಟ್ ನಾನು ಈ ಕಲರ್ ತೊಗೊಂಡು ಲೈಟಾಗಿ ಮಾಡ್ಕೋತಾ ಇದ್ದೀನಿ. ನನಗೆ ಜಸ್ಟ್ ಲೈಟ್ ಐ ಮೇಕಪ್. ನನಗೆ ನ್ಯೂಡ್ ಐ ಮೇಕಪ್ಪನ್ನು ಯೂಶ್ವಲಿ ತುಂಬ ಇಷ್ಟ ಆಗೋದು. ಈ ಥರ ಸ್ಯಾರೀಸ್ಗೆಲ್ಲ ನಾನು ಜಾಸ್ತಿ ಐ ಮೇಕಪ್ಗೆ ಹೋಗಲ್ಲ, ಬಟ್ ಜಸ್ಟ್ ನ್ಯೂಡಾಗಿ ಏನಾದ್ರು ಅಪ್ಲೈ ಮಾಡೋಣ ಅನ್ನಿಸ್ತು, ಹಾಗಾಗಿ ಐ ಮೇಕಪ್ ಮಾಡ್ಕೋತಾ ಇದ್ದೀನಿ. ನಾನು ಸಿಂಗಲ್ ಶೇಡ್ ಅಷ್ಟೇ ಅಪ್ಲೈ ಮಾಡ್ತಿರೋದು ಹೈಗೆ. ನನಗೆ ಜಾಸ್ತಿ ಇಷ್ಟ ಇಲ್ಲ. ಇವನ್ ಇದ್ರ ಜೊತೆ ಬೇಕು ಅಂದರೆ ಗೋಲ್ಡಲ್ಲಿ ಮಧ್ಯ ಶಿಮರಿ ಹಾಕ್ಬೋದು, ಬಟ್ ನಾನು ನೋಡೋಣ ನಂಗೆ ಹಿಂಗೆ ಅನಿಸುತ್ತೆ ಹಾಗೆ ಮಾಡ್ತೇನೆ. ನಂಗೆ ಶಿಮರಿ ಬೇಕು ಅಂದರೆ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಸೊ ನನ್ನ ಐ ಮೇಕಪ್ ಆಲ್ಮೋಸ್ಟ್ ಡನ್ ಆಗಿದೆ. ಸೊ ಸಿಂಪಲ್ ನ್ಯೂಡಿ ಲುಕ್ ಐ ಮೇಕಪ್, ಒಂದೇ ಶೇಡ್, ಜಸ್ಟ್ ಒಂದೇ ಶೇಡ್. ಆ್ಯಂಡ್ ಇವಾಗ ನನಗೆ ಬೇಕಾಗಿರೋದು ಕಾಜಲ್, ಯಾಕೆಂದರೆ ನಾನು ಇದರಲ್ಲೇ ಅಪ್ಲೈ ಮಾಡೋದು ಕಾಜಲ್ನ.
ಓಕೆ, ನಾನು ಕಾಜಲ್ ಬದಲು ಫಸ್ಟು ಬ್ಲ್ಯಾಕ್ ಕಲರ್ ಐ ಶ್ಯಾಡೋ ಏನಿದೆ ಅದನ್ನ ತೊಗೊಂಡಿದ್ದೀನಿ. ಲೈಟಾಗಿ ನಂಗೆ ಸ್ಮಜ್ ಮಾಡೋಕ್ಕೆ ಬೇಕು. ನಂಗೆ ಕಾಜಲ್ಗಿಂತ ಇದ್ರಲ್ಲಿ ಮಾಡೋದು ತುಂಬ ಇಷ್ಟ. ಯಾಕೆಂದರೆ ನಂಗೆ ಎಷ್ಟು ಬೇಕೋ ಅಷ್ಟು, ಬಿಕಾಸ್ ಅದಾದಮೇಲೆ ಲಾಸ್ಟ್ ನಾನು ಲೈನರ್ ಕೂಡ ಹಾಕ್ತೀನಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಲೈಟಾಗಿ. ಸೊ ಡಿಫ್ರೆನ್ಸ್. ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಕಷ್ಟ ಹಾಕ್ಕೊಳ್ಳೋದು ಸೆಲ್ಫ್. ಅದರಲ್ಲೂ ಸೆಲ್ಫ್ ಹಾಕ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಆದರೂ ನಾನು ಹಾಕೋತಾ ಇದ್ದೀನಿ. ಬಿಕಾಸ್ ಬ್ಲೆಂಡ್ ಮಾಡಬೇಕಲ್ಲ, ಸೊ ಹಾಗಾಗಿ. ಅಂದರೂ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಸೊ ಕ್ಲೀನಾಗೆ ಹಾಕೋತೀನಿ, ನೋ ಪ್ರಾಬ್ಲಮ್. ಕಾಜಲ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಇದು ಬೇಗ ಅಪ್ಲೈ ಮಾಡ್ಕೊಬೋದು. ಸೊ ಇದು ಡನ್ ಆಗಿದೆ. ಸೊ ನೆಕ್ಸ್ಟ್ ನಾನು ಐಬ್ರೋಸ್ ಫಿಲ್ ಮಾಡ್ಕೋತಾ ಇದ್ದೀನಿ. ಆಗಿದೆ. ಎಸ್, ನಾನು ಐಬ್ರೋ ಫಿಲ್ಲಿಂಗ್ ಮಾಡೋಣ ಇದಾದ್ಮೇಲೆ. ಸೊ ಐಬ್ರೋ ಫಿಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಿಲ್ಲಿಂಗ್ ಮಾಡೋಕ್ಕೂ ಮುಂಚೆ ಜಸ್ಟ್ ನಾನು ಬ್ರಷಲ್ಲಿ ಒಂದ್ಸಲ ನೀಟಾಗಿ ಇದು ಮಾಡ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ಜಸ್ಟ್ ಐಬ್ರೋ ನನ್ನ ಎಡ್ಜಸ್ಸಿಂದ ಕಾರ್ನರಿಂದ ಯೂಶ್ವಲಿ ಮಾಡ್ಕೊಳ್ಳೋದು. ಸೊ ನನ್ನ ಐಬ್ರೋಸ್ ಆಲ್ಮೋಸ್ಟ್ ಡನ್ ಆಗ್ತಿದೆ. ಐಬ್ರೋ ಕೂಡ ಕವರ್ ಆಗಿದೆ. ಫಿಲ್ಲಿಂಗ್ ಆಯಿತು, ಐಬ್ರೋ ಫಿಲ್ಲಿಂಗ್. ಎಷ್ಟು ಚೆನ್ನಾಗಾಗಿದೆ. ಸೊ ಎಲ್ಲ ಆಗಿದೆ. ನಾನಿವಾಗ ನನ್ನ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಬೇಕೀಗ. ಒಂದು ಲಿಪ್ಸ್ಟಿಕ್ ಮುಂಚೆ ನಂಗೆ ಕಾಜಲ್ ಬೇಕು. ಎಲ್ಲ ಆ್ಯಕ್ಚುಲಿ ಮೆಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ಬಾಕ್ಸ್. ಎಸ್, ಕಡೆಗೂ ಕಾಜಲ್ ಸಿಕ್ಕಿದೆ. ಜಸ್ಟ್ ನನ್ನ ಕಾಜಲ್ ಅಪ್ಲೈ ಮಾಡಿ.
ಕಾಜಲ್ ಹಾಗಿದ್ದೆ ಅಪ್ಲೈ. ಆಲ್ಮೋಸ್ಟ್ ಆಲ್ ನನ್ನ ಮೇಕಪ್ ಡನ್ ಆಗ್ತಾಯಿದೆ. ಜಸ್ಟ್ ನಾನು ಕಾಜಲ್ ಕೆಳಗಡೆ ಸ್ವಲ್ಪ ಸ್ಮಜ್ ಮಾಡ್ಕೋತಾ ಇದ್ದೀನಿ ನಾನು. ಸ್ಮಜಿಂಗ್ ಆಗ್ತಿದೆ, ಲೈಟಾಗಿ ಸ್ಮಜ್ ಮಾಡ್ತಿದ್ದೀನಿ. ಸ್ಮಜ್ ಆಗಿದೆ ನನ್ನ ಕಾಜಲ್ ಕೂಡ, ಕೆಳಗಡೆ ಕ್ಲೀನಾಗಿ ಆಗಿದ್ದೆ. ನಂಗೆ ಇಷ್ಟೇ ಸಾಕು. ಓಪನ್ ಆಗ್ತಿಲ್ಲ. ಓ ಮೈ ಗಾಡ್, ಎಷ್ಟು ಟೈಟಾಗಿ ಕುತ್ಕೊಬಿಟ್ಟಿದೆ. ಎಸ್, ದಿಸ್ ಹೈಲೈಟಿಂಗ್ ಲೈಟಾಗಿ ಮಾಡೋಣ ಅಂತ. ಎಸ್, ಹೈಲೈಟಿಂಗ್ ಮಾಡಿದ್ಮೇಲೆ ಸೊ ಹೇಗೆ ಕಾಣಿಸ್ತಿದ್ದೀನಿ, ಮೇ ಬಿ ಚೆನ್ನಾಗಿ ಕಾಣ್ತಿದ್ದೀನಿ ಅಲ್ಲ? ನಂಗೆ ಗೊತ್ತಾಗ್ತಿಲ್ಲ, ಬಿಕಾಸ್ ನಾನು ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಎಸ್, ಇವಾಗ ಲೈನರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಲಿಪ್ಸ್ಟಿಕ್. ಯೂಶ್ವಲಿ ನಾನು ಈ ಔಟ್ಫಿಟ್ಗೆ ರೆಡ್ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಸ್, ಇದೆ ರೆಡ್, ಚೆರಿ ರೆಡ್. ತುಂಬ ದಿನ ಆಗಿತ್ತು ನಾನು ರೆಡ್ ಲಿಪ್ಸ್ಟಿಕ್ ಯೂಸಲಿ ಅಷ್ಟು ಯೂಸ್ ಮಾಡಲ್ಲ, ಬಟ್ ಇವತ್ತು ಚೇಂಜ್ ಇರಲಿ ಅಂತ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ ಕೂಡ ಡನ್ ಆಗಿದ್ದೆ. ಸ್ವಲ್ಪ ಶೆಕೆ ಆಗ್ತಿತ್ತು, ಹಾಗಾಗಿ ಫ್ಯಾನ್ ಹಾಕಿದ್ದೀನಿ. ಮೇ ಬಿ ಸೌಂಡ್ ಬರ್ತಿರ್ಬೇಕು ಅನ್ಕೋತೀನಿ. ಓಕೆ, ಈಗ ನಾನು ಸ್ಯಾರಿ ಡ್ರೈಪಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ನಮ್ಮ ಸ್ಯಾರಿ ಡ್ರೈಪಿಂಗ್ ಹೇಗಾಗುತ್ತೆ ಅಂತ ನೋಡೋಣ. ನನಗಂತೂ ಹೇರ್ ಸ್ಟೈಲ್ಗೆ ಯಾರೂ ಸಿಗಲಿಲ್ಲ, ಸೊ ಸೆಲ್ಫ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ. ಸೆಲ್ಫ್ ತುಂಬ ಸಲ ಮಾಡ್ಕೊಂಡಿದ್ದೀನಿ, ಬಟ್ ಕ್ರೀಮ್ಕಿಂತನೂ ಸೆಲ್ಫ್ ಮಾಡ್ಕೊಬೇಕು.
ಮಾಡ್ಕೊಂಡು ಮಾಡುತ್ತೆ. ತುಂಬ ಟಾಸ್ಕ್. ಇನ್ನು ತಿಂಡಿ ಕೂಡ ತಿಂದಿಲ್ಲ. ಆಲ್ಮೋಸ್ಟ್ 11 o'clock ಆಯಿತು. ನಾನು ಮೇ ಬಿ 12 ಇರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೆ. ಸೊ ಏನು ಮಾಡೋದು, ಟೈಮ್ ಆಗ್ತಿದೆ. ಒಬ್ಬಳೇ ಮಾಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಅಪ್ಪ. ಯಾರಾದರೂ ಹೆಲ್ಪಿಗೆ ಬರ್ತಾರಾ? ಯಾರೂ ಇಲ್ಲ, ಎಲ್ಲ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಹಿಂಗಾಗುತ್ತೆ, ಹಾಗೆ ನಾನೇ ಮಾಡ್ಕೋತಾ ಇದ್ದೀನಿ. ಫೈನಲಿ ಹೇರೇನೋ ಕ್ರಿಂಪ್ ಆಗಿದೆ. ಸೊ ಹೇರ್ ಸ್ಟೈಲ್ ಕ್ವಿಕ್ಕಾಗಿ ಮಾಡ್ಕೊಂಡು ನಾನು ಬರ್ತೀನಿ, ಓಕೆನಾ? ಬಾಯ್. ಇದು ಹೇರ್ ಸ್ಟೈಲ್ ಹೇಗೋ ಸ್ವಲ್ಪ ಒಬ್ಬಳೇ ಹಾಕೊಂಡ್ಬಿಟ್ಟೆ, ಹೇಗೂ ಟ್ರೈ ಮಾಡಿದೆ. ಸೊ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಹೇರಿಗೆ. ಓಕೆ, ಅವರೆಲ್ಲ ಅಂದಿದ್ರೆ ಮೇ ಬಿ ಒಬ್ಬಳೇ ಇದನ್ನು ಹಾಕ್ಕೊಳ್ಳೋದು ತುಂಬ ಕಷ್ಟ ಆಯಿತು. ಎಸ್, ಫೈನಲಿ ನನ್ನ ಜಡೆ ರೆಡಿ ಆಗಿದೆ. ಒಂದ್ಸಗೆ ನನ್ನ ಸ್ಯಾರಿ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಹಿಂಗೆ ಓಡಾಡ್ತೀಯಲ್ಲ ನಿನ್ನ ಬ್ಯಾಗ್ ನೀನು. ಕಿಸಿ ಎಲ್ಲ ಬೇಡ, ಅದ್ರಾಗೆ ಹೋಗು ಹೋಗು. ಕಿಸಿ ಬೇರೆ ಕೊಡೋಕೆ ಬಂದಿಲ್ಲ. ನೋ, ಕಚ್ಚಬಾರ್ದು ನೀನು. ನನಗೆ ಸ್ವಲ್ಪ ಕಚ್ಚೋದೆಲ್ಲ ಇದೆ, ಮತ್ತು ಮೈ ಮೇಲೆಲ್ಲ ಓಡಾಡಿದಾಗ ಸ್ವಲ್ಪ ರ್ಯಾಷಸ್ ಆಗಿಬಿಡುತ್ತೆ. ಅದ್ರ ನೈಲ್ಸ್ ಸಖತ್ ಲೆಂತ್ ಇದೆ. ಸೂಜಿ ಥರ ಚುಚ್ಚಿಬಿಡುತ್ತೆ ಅದ್ರದ್ದು ನೈಲ್ಸು. ಇಲ್ಲಿ ಸಾಕು, ಒಂದು ಸ್ಯಾರಿ ಹಾಕೊಳ್ಳೋಕೆ ಬಿಡೋ. ಮೈ ಗಾಡ್, ಹೋಗೋದೇ ಅಲ್ಲ. ಹೋಗಲ್ಲ, ಅವನು ಸಖತ್ ತುಂಟಾಗ್ಬಿಟ್ಟಿದ್ದಾನೆ. ಜಸ್ಟ್ ಒಂದು ಪಿನ್ ಮಾಡ್ಕೊತಿದ್ದೀನಿ ಸ್ಯಾರಿಗೆ. ಈ ಸ್ಯಾರಿ ಬಂದು ನಮ್ಮ ಮಮ್ಮಿದು, ಬಟ್ ನನಗೆ ಸಖತ್ ಇಷ್ಟ ಆಯಿತು ಅಂದ್ಬಿಟ್ಟು ಅಮ್ಮನ ಹತ್ರ ಈ ಸ್ಯಾರಿ ನಾನು ಕಿತ್ಕೊಂಡು ವರಮಹಾಲಕ್ಷ್ಮಿಗೆ ಅಂತ ಈಸ್ಕೊಂಡಿದ್ದು. ಸರಿ ಅಂತೂ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಂದು ಏನಾದರೂ ಜ್ಯುವೆಲ್ಸ್ ಅಷ್ಟೆ. ಸೊ ಇದು ಹಾಕ್ಕೊಂಡು ನಾನು ಇವಾಗ ಕ್ಯಾಬ್ ಬುಕ್ ಮಾಡಬೇಕು ಹೋಗೋದಕ್ಕೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡ್ತೀನಿ. ಸೊ ಅಲ್ಲಿ ತನಕ ಇಯರಿಂಗ್, ಸಾರಿ, ಇದ್ರ ಜೊತೆಗೆ ಇದು ಕೂಡ ಇದೆ. ಓಕೆ, ಅದ್ರ ಜೊತೆಗೆ ಹಾಕೊಳ್ಳೋಣ ಅಂತ. ಹೇಗೆ ಕಾಣಿಸ್ತೀನಿ ಗೊತ್ತಿಲ್ಲ, ನೋಡಬೇಕು. ಬಂದು ಹೀಗೆ ಬರ್ಬೋದು ಮೇ ಬಿ. ಸ್ವಲ್ಪ ಏನೋ ಮೇಲ್ ಹಾಕಬೇಕು ಅನಿಸುತ್ತೆ. ಓಕೆ, ಟ್ರೈ ಮಾಡ್ತೇನೆ. ಫಸ್ಟ್ ಟೈಮ್ ಇದನ್ನು ಹಾಕ್ಕೊಂಡಿರೋದು. ಈ ಥರ ಹಾಕ್ಕೊಂಡು ಯಾವತ್ತೂ ನಾನು ಶೂಟ್ ಮಾಡಿಸಿರಲಿಲ್ಲ.
ಬಟ್ ಈ ಕಡೆ ನಂಗೆ ಸರಿಯಾಗಿ ಕೂತ್ಕೊಂಡಿಲ್ಲ, ಸೊ ನೋಡೋಣ ಸರಿಯಾಗಿ ಹಾಕ್ಕೊಂಡು ಬರ್ತೇನೆ. ಸೊ ಇದೊಂದು ಲಾಸ್ಟ್ ಫೈನಲ್ ಆಗಿದೆ, ಒಂದು ಹಾಕ್ಕೊಬೇಕು. ಬಿಂದಿ ಒಂದು ಹಾಕ್ಕೊಂಡಿಲ್ಲ, ಸೊ ಬಿಂದಿ ಇರಲಿಲ್ಲ, ನಂದು ಆ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಬಿಂದಿ ಒಂದು ಎತ್ಕೊಂಡ್ಬರ್ತೀನಿ. ಬಿಂದಿ ಹಾಕ್ಕೊಂಡ್ರೆ ನಾನು ಫೈನಲ್ ಲುಕ್ ಆಲ್ಮೋಸ್ಟ್ ಐನ್ ಬ್ಯಾಂಗಲ್ ರೆಡಿ ಆಗುತ್ತೆ. ಫೈನಲಿ ಬಿಂದಿ ಹಾಕೋತಾ ಇದ್ದೀನಿ. ಸೊ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವೇ ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ. ಸೊ ಫ್ಲವರ್ ಒಂದು ತೊಗೊಂಡಿಲ್ಲ, ಫ್ಲವರ್ ಒಂದು ತೊಗೊಬೇಕು. ಸೊ ನನ್ನ ಲುಕ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಇವಾಗ ಶೂಟ್ಸ್ ಹೇಗೆ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಈಗ ಆಲ್ರೆಡಿ ನಾನು ಕಂಪ್ಲೀಟಾಗಿ ನನ್ನ ಲುಕ್ ರೆಡಿ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ಇನ್ನು ಫ್ಲವರ್ ಒಂದು ತೊಗೊಂಡಿಲ್ಲ, ಫ್ಲವರ್ ಹೋಗಿ ಹಾಕೋತೀನಿ ಅಲ್ಲಿ. ಸೊ ಇವಾಗ ನಾನು ಅಷ್ಟರಲ್ಲಿ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಸೊ ನನ್ನ ಕ್ಯಾಬ್ ಅಂತೂ ಬಂದಾಗಿದೆ. ಇವಾಗ ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತ್ಕೊಂಡಿದ್ದೀನಿ, ಆರಾಮಾಗಿ ಈಗ ಹೋಗ್ತಾ ಇದ್ದೀನಿ. ಇವತ್ತಿನ ಶೂಟ್ ಹೇಗೆ ಬರುತ್ತೆ, ಯಾವ ಥರ ಇರುತ್ತೆ ಅಂತ ಏನೂ ನಾನು ಐಡಿಯಾನೇ ಇಟ್ಕೊಂಡಿಲ್ಲ, ಸುಮ್ಮನೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಇವಾಗ ಆಫೀಸಲ್ಲಿ ಇದ್ದೀನಿ. ಸೊ ಇದು ನನ್ನ ಕಂಪ್ಲೀಟ್ ಲುಕ್, ಫ್ಲವರ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ನೀವೇ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇವತ್ತಿನ ಶೂಟ್ ಹೇಗಿರುತ್ತೆ ಅನ್ನೋದು ನಾನು ಏನೂ ಅಂದ್ಕೊಂಡಿಲ್ಲ, ಹಿಂಗೆ ಬೇಕು ಹಾಗೆ ಬೇಕು ಅಂತ. ಸುಮ್ಮನೆ ರೆಡಿಯಾಗಿ ಈ ಲುಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಇದು ನಂದು ಕಂಪ್ಲೀಟ್ ಸೆಟಪ್ ಅಂತಲೇ ಅನ್ಬೋದು. ಸೊ ನನ್ನ ಶೂಟಿಗೆ ಆಲ್ರೆಡಿ ರೆಡಿ ಮಾಡಿದ್ದೀವಿ ಎಲ್ಲ ಸೆಟಪ್ ಎಲ್ಲ ನಾವೇ. ಸೊ ಅಷ್ಟರಲ್ಲಿ ನಾನು ಇನ್ನು ಕಾಲಿಗೆ ಚೈನ್ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಚೈನ್ ಹಾಕೋತಾ ಇದ್ದೀನಿ. ಸೊ ಇದು ಸುಮ್ಮನೆ ಈ ಫೋಟೋಸ್ಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ, ಚೆನ್ನಾಗಿ ಬರಲಿ ಅಂತ ಹಾಕೋತಾ ಇದ್ದೀನಿ. ಈಗ ಕಂಪ್ಲೀಟಾಗಂತೂ ನಾನಂತೂ ರೆಡಿಯಾಗಿ ಇದ್ದೇನೆ. ಸೊ ಇದೊಂದು ಚೈನ್ ಒಂದು ಹಾಕ್ಕೊಂಡು ಅಲ್ಲೋಗಿ ನಿಂತ್ಕೊಂಡು ಪೋಸಸ್ ಮಾಡ್ತಾ ಇರೋದೇನೆ ಇವತ್ತು. 3 start. 1 2 3 action. 1 2 3 action. Start. 1 2 3 action. Camera. Hi. Turn. 1 2 3 action. ಯಾವ್ದು ಚೆನ್ನಾಗಿದೆ? ಆ ಶೈನ್ ಆಗ್ತಿದೆ ಅಲ್ಲ, ಅದೆಲ್ಲ ಯಾವ್ದು ಚೆನ್ನಾಗಿದೆ? ನನ್ನ ಶೂಟ್ ಅಂತೂ ಕಂಪ್ಲೀಟ್ ಆಯಿತು. ನನಗಂತೂ ಸಖತ್ ಇಷ್ಟ ಆಗಿದೆ ಈ ಶೂಟು, ಬಿಕಾಸ್ ನಾನು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಬಂದುಬಿಟ್ಟಿರೋದು. ಸೊ ಹಾಗಾಗಿ ಇವಾಗ ನನ್ನ ಪಿಕ್ಚರ್ಸ್ ಆಗಲಿ ವೀಡಿಯೋಸ್ ಆಗಲಿ ಹೇಗೆ ಬಂದಿದೆ, ಯಾವ ಥರ ಇದೆ ಅಂತ ನೀವೇನಾದ್ರು ನೋಡಬೇಕು ಅಂತ ಇದ್ದರೆ, ಸೊ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನನ್ನ ಪೇಜ್ ಮೇಕ್ ಓವರ್ ಬೈ ಪಲ್ಲವಿ ರಾಜಶೇಖರ್ ಅಥವಾ ಪಲ್ಲವಿ ರಾಜಶೇಖರ್ ಅಂತ 2 ಪೇಜ್ ಇದೆ. ಆ 2 ಪೇಜಲ್ಲೂ ನಾನು ಯೂಶ್ವಲಿ ನನ್ನ ಪಿಕ್ಚರ್ಸ್ ಆಗಲಿ ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ಪೇಜ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಎಂಡಲ್ಲಿ ಕೂಡ ನಾನು ಸ್ಕ್ರೀನ್ಶಾಟ್ ಮಾಡಿ ನನ್ನ ಇನ್ಸ್ಟಾ ಪೇಜ್ ಏನಿದೆ ಅದು ಹಾಕ್ತೀನಿ. ಸೊ ಇದು ರಾ ಪಿಕ್ಚರ್ಸ್ ಆ್ಯಂಡ್ ರಾ ವಿಡಿಯೋಸ್. ಇದರಲ್ಲೇ ಇಷ್ಟು ಚೆನ್ನಾಗಿ ಬಂದಿರಬೇಕಾದ್ರೆ ನನ್ನ ಪಿಕ್ಚರ್ಸ್ ಆಗಲಿ ವಿಡಿಯೋಸ್ ಆಗಲಿ ಏನು ಎಡಿಟ್ ಆದಮೇಲೆ ಇನ್ನು ಯಾವ ಥರ ಇರುತ್ತೆ ಅಂತ ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿರೋದು.
ಮತ್ತು ನಾನು ಈ ಕಾನ್ಸೆಪ್ಟ್ ಮಾಡಬೇಕು, ಈ ಥರನೇ ಶೂಟ್ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಇಟ್ ಜಸ್ಟ್ ಸಡನ್ ಶೂಟ್. ಆದ್ರೂ ತುಂಬಾ ಚೆನ್ನಾಗಿ ಬಂದಿರೋದು, ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಂದುಬಿಟ್ಟಿರೋದು. ಸೊ ಹಾಗಾಗಿ ಫುಲ್ ಖುಷಿಯಲ್ಲಿದ್ದೀನಿ. ಕಂಪ್ಲೀಟ್ ಶೂಟ್ ಆದಮೇಲೆ ಕಂಪ್ಲೀಟಾಗಿ ಹ್ಯಾಪಿ ಆಗಿದ್ದೀನಿ ಇವತ್ತು. ಸೊ ನಂದು ಇದೇ ಥರ ನೆಕ್ಸ್ಟ್ ನಿಮಗೆ ಬರೀ ನಾನು ಬ್ಲಾಗ್ ಮಾಡಿದ್ರೆ ಓನ್ಲಿ ಶೂಟ್ ರಿಲೇಟೆಡ್ ಬ್ಲಾಗ್ ಆ್ಯಂಡ್ ಟ್ರಾವೆಲಿಂಗ್ ಜಾಸ್ತಿ ಮಾಡೋದ್ರಿಂದ ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡ್ತಿರ್ತೀನಿ. ಸೊ ಈ ಥರ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ, ಹಾಗೆ ಅದ್ರ ಜೊತೆಗೆ ಈವನ್ ಕುಕಿಂಗ್ ಕೂಡ ಬ್ಲಾಗ್ಸ್ ಮಾಡ್ತಿರ್ತೀನಿ. ಬಿಕಾಸ್ ಕುಕಿಂಗ್ ಅಂದರೆ ನಂಗೆ ಯೂಶ್ವಲಿ ಇಷ್ಟ. ಹಾಗಾಗಿ ಸೊ ನಿಮ್ಗೆ ಈ ಥರ ಬ್ಲಾಗ್ಸ್ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನನ್ನ ಇವತ್ತಿಂದ ಏನಿದೆ ಬ್ಲಾಗ್ ವಿಡಿಯೋ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ನಾನು ಬಾಯ್ ಹೇಳಿ ಹೊರಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.